ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೈಸೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೆ. ನೆಕ್ಸ್ಟು ಡಿಸೆಂಬರ್ 30 ಬಂದು ವೈಕುಂಠ ಏಕಾದಶಿ ಇದೆ, ಟ್ಯೂಸ್ಡೇ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಎಂಟ್ರೆನ್ಸ್ ಎಲ್ಲ ಹಾಕಿದ್ರು. ಇದು ಬಂದು ನಾವು ಗೇಟಿಂದ ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರ ಏನು ರೈಟ್ ಸೈಡ್ ಕಾಣಿಸುತ್ತೆ, ಅದೇ ಬಂದು ದೇವಸ್ಥಾನ ಇರೋದು. ಇಲ್ಲಿ ಬಂದು ದೇವರು ಬಲರಾಮ್ ಮತ್ತು ಕೃಷ್ಣಂದು ಇಟ್ಟಿದ್ದಾರೆ, ದೇವರಿದೆ. ಇಲ್ಲೆಲ್ಲ ಬಂದು ಪಾರ್ಕಿಂಗ್ ಥರ ಪಾರ್ಕಿಂಗ್ ಲಾಟಲ್ಲೆಲ್ಲ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತು ಪಾರ್ಕ್ ಎಲ್ಲ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಓಡಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ಈ ಥರ ತುಂಬ ಡಿಫ್ರೆಂಟ್ ಆಗಿರೋ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ, ಅಲ್ಲೆಲ್ಲ ನೋಡೋಕ್ಕೆಲ್ಲ ಸಿಗುತ್ತೆ. ಇದು ಬಂದು ನಾವು ನೆಕ್ಸ್ಟ್ ಸ್ಲಿಪ್ಪರ್ ಸ್ಟ್ಯಾಂಡಲ್ಲೆಲ್ಲ ಫ್ರೀ ಇದೆ, ಎಲ್ಲ ಏನೂ ಇದಿಲ್ಲ. ಅದೆಲ್ಲ ಬಿಟ್ಟಿದ್ದಾದ್ಮೇಲೆ ಇದು ನೆಕ್ಸ್ಟ್ ಎಂಟ್ರೆನ್ಸು. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ದೇವಸ್ಥಾನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿ ಇದೆ. ಇದೇ ಬಂದು ದೇವಸ್ಥಾನ ಒಳಗಡೆ ಇಷ್ಟೇ ಇರೋದು ದೇವಸ್ಥಾನ. ತುಂಬ ಚಿಕ್ಕದ ಮೂರ್ತಿ ಇಟ್ಟು ಪೂಜೆ ಎಲ್ಲ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮಗೆ ಪ್ರಸಾದ ಕೊಡ್ತಾರೆ ಇಲ್ಲಿ. ಇದೊಂಥರ ಟೇಸ್ಟು ಖಾರ ಇರುತ್ತೆ, ಈ ವಾಂಗಿಬಾತ್ ಥರ ಆ ಥರ ಟೇಸ್ಟ್ ಇತ್ತು. ಇಲ್ಲೆಲ್ಲ ಕುತ್ಕೊಂಡು ತಿನ್ನೋಕ್ಕೂ ಎಲ್ಲ ಇದೆ, ಮತ್ತು ಬೇಕ್ರಿನೂ ಇದೆ. ಇದೆಲ್ಲ ಬಂದು 40 ರೂಪೀಸ್. ನೀವು ಇಲ್ಲಿ ನೋಡ್ತಿದ್ದೀರ ಎಲ್ಲ ಥರ ಸ್ವೀಟ್ಸು ಎಲ್ಲ ಸಿಗುತ್ತೆ. ತುಂಬ ಟೇಸ್ಟಿಯಾಗಿ ಮತ್ತು ಹೈಜೆನಿಕ್ ಆಗಿರುತ್ತೆ. ಎಲ್ಲ ದೇವಸ್ಥಾನದ ಮುಂದೆನೇ ಈ ಥರ ತುಂಬ ತುಳಸಿ ಗಿಡಗಳು ಮತ್ತು ಎಲ್ಲ ಥರ ಫ್ಲವರ್ಸ್ದು ಎಲ್ಲ ಅಲ್ಲೇ ಬೆಳೆಸ್ಕೊಂಡಿದ್ದಾರೆ. ಆರಾಮಾಗಿ ಚೆನ್ನಾಗಿ ಒಂದಿನ ಈವ್ನಿಂಗು ಎಂಜಾಯ್ ಮಾಡ್ಕೊಂಬರ್ಬೋದು ದರ್ಶನ ಮಾಡಿಕೊಂಡು. ಸಂಡೇಸ್ ಹೋದರೆ ಅಲ್ಲಿ ಲಂಚ್ ಫೆಸಿಲಿಟಿ ಇರುತ್ತಂತೆ. ಬೇರೆ ದಿವಸ ಹೋದರೆ ಮಾಮೂಲಿ ಜೊನ್ನೆ ಪ್ರಸಾದ ಅದು ಅವೈಲಬಲ್ ಇದೆ. ವೆಹಿಕಲ್ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವೈಲಬಲ್ ಇದೆ. ಆರಾಮ್ಸೆ ಹೋಗಿ ಬರ್ಬೋದು. ಥ್ಯಾಂಕ್ ಯು.